ಉಪೇಂದ್ರ ಅವರೇ, ಮತ್ತೆ ನನಗೆ ಈ ಟ್ರೇಲರ್ ಗಿಲರ್ ಎಲ್ಲ ನೋಡಿದಾಗ ಮತ್ತೆ ಆ ರಗಡ್ ಉಪೇಂದ್ರ ಅವ್ರನ್ನ ನಾನು ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಐ ಲವ್ ದ ಬೈಕ್ ಕಾನ್ಸೆಪ್ಟ್. ಯಾರ್ದು ಅದು ಬೈಕಿಂದು? ಏನದು ಹೆಂಗ ಐಡಿಯಾ ಹೊಡಿತದು? ಸಾರಿ, ನಿಮ್ಮ ಹತ್ರ ಬರ್ತೀನಿ, ಆ ಬೈಕ್ ತಗೊಂಡು ನಿಮ್ಮ ಜೊತೆ ಬರ್ತೀನಿ. ಇಲ್ಲ, ಕ್ಯಾರೆಕ್ಟರ್ ಎಲ್ಲ ಐಡಿಯಾಸ್ ಕೊಡ್ತು ಮೇಡಮ್. ನಾವು ಡಿಸೈನ್ ಮಾಡಿಬಿಟ್ಟು ಕ್ಯಾರೆಕ್ಟರ್ ಮಾಡಿಲ್ಲ. ಆ ಕ್ಯಾರೆಕ್ಟರ್ ಬಂದಿದ ತಕ್ಷಣ ಆ ಕ್ಯಾರೆಕ್ಟರ್ ಒಳಗಡೆ ಏನೇನು ಬರುತ್ತೆ ಆ ಕ್ಯಾರೆಕ್ಟರ್ ಹೇಳ್ಕೊಂಡ್ ಬಂದ್ಬಿಡ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಉಪೇಂದ್ರನೂ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಅದೇ ಮೇನು. ಉಪೇಂದ್ರ ಅವರೇ, ಮತ್ತೆ ಆ ರಗಡ್ ಉಪೇಂದ್ರ ಅವ್ರನ್ನ ನೋಡ್ಬೋದು. ನನಗೆ ಇವ್ರು ಹೇಳ್ತಾ ಇದ್ರೆ ನನಗೆ ಅದೇ 45 ಆ ಕತೆ ಇದು ಏನೇನೋ ಇದಾಗೋಯ್ತು ನನಗೆ, ಎಲ್ಲೆಲ್ಲೋ ಲಿಂಕ್ ಆಗೋಯ್ತು ನನಗೆ ಅಲ್ವಾ? ಹೇಳ್ತಿರೋ ಸ್ಟೋರಿ, ಅಣ್ಣ ಹೇಳ್ತಿರೋ ಇದು, ಆ ಗೆದ್ದು ಬರೋದು, ಆ ಪ್ರೀತಿ ಎಲ್ಲ ಏನೇನೋ ಇಂಡೈರೆಕ್ಟಾಗಿ ಎಲ್ಲ ಹೇಳ್ಬಿಟ್ರು ಅವ್ರು. ಆ್ಯಕ್ಚುಲಿ ಸೂಪರ್, ನಿಜವಾಗ್ಲು. ಏನು ನಮಗೊಂದು ಇದು ಇಂಥ ಟೈಮು ನಾವು ಜೊತೇಲಿದ್ವಲ್ಲ ಅಂತ. ಇದೇ ವಂಡರ್ಫುಲ್ ಜರ್ನಿ ನಿಜವಾಗ್ಲು, ಸೂಪರ್. ಯಾಕಂದರೆ ಕಂಪ್ಲೀಟ್ಲಿ ಹೊಸ ಕಲ್ಪನೆ. ನಾನು ಹೇಳ್ತಾನೆ ಇರ್ತೀನಿ, ಯಾಕಂದರೆ ಎಲ್ಲಾದರೂ ಇಲ್ಲಿ ನೋಡಿದ್ದೀವಿ, ಈ ಥರದ್ದು ಕೇಳಿದ್ದೀವಿ ಅನ್ನೋದೆಲ್ಲ ಬರುತ್ತೆ. ನಿಜವಾಗ್ಲೂ ಹೇಳ್ಕೊಂಡು ತುಂಬ ಫ್ರೆಶ್ ಐಡಿಯಾ ಇದು. ಯಾಕಂದ್ರೆ ಅದೆಲ್ಲೂ ಅವ್ರು ಎಲ್ಲಿಂದನೋ ಹೊಳೆದಿರೋದಲ್ಲ, ಅವರ ಜೀವನದಲ್ಲಿ ಆಗಿರೋ ಒಂದು ಘಟನೆಯಿಂದನೇ ಆಗಿರೋ ಅಂಥದ್ದು. ಆದ್ದರಿಂದ ಕಂಪ್ಲೀಟ್ಲಿ ಫ್ರೆಶ್ ಥಾಟ್ ಅದು. ಆ ಥರ ನನಗೆ ಫಸ್ಟ್ ಅವ್ರು ಹೇಳ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದೆ ಗೊತ್ತಾ, ಫಸ್ಟ್ 10 ಮಿನಿಟ್ಸೇ ನಂಗೆ ತುಂಬ ಕಾಡಿದ್ದು. ಆಮೇಲೆ ನನ್ನ ಕ್ಯಾರೆಕ್ಟರ್ ಹೇಳಿದ್ರು, ಅದಕ್ಕೆ ಮುಂಚೆನೇ ನನಗೆ ಹಿಡ್ಕೊಂಡ್ಬಿಡ್ತು ಆ ಕತೆ. ನೀವು ಆ ಫಸ್ಟ್ ಲೈನ್ ಹೇಳ್ತೀರಲ್ಲ, ಆ ಫ್ಲಿಪ್ ಇದು, ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಏನು ಅಂತ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನನ್ನ ಕ್ಯಾರೆಕ್ಟರ್, ಆಮೇಲೆ ಶಿವಣ್ಣ ಕ್ಯಾರೆಕ್ಟರ್ ಎಲ್ಲ ಬರುತ್ತೆ. ಸೊ ಸಬ್ಜೆಕ್ಟು, ಮೇಯ್ನ್ ಸಬ್ಜೆಕ್ಟೇ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ ರೀತಿ, ಆಮೇಲೆ ಮಾಡಿ ತೋರಿಸ್ಬಿಟ್ಟಿದ್ರು. ಸೊ ನಮ್ದು ಏನು ಜಾಸ್ತಿ ಇರಲಿಲ್ಲ ಅಲ್ಲಿ. ಸೊ ನನಗೆ ಕರೆಕ್ಟಾಗಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನೇ ಮಾಡಿದ್ರು. ಸೊ ರೆಸ್ಟ್ ಆ್ಯಕ್ಚುಲಿ ರಾಜು ಅವರಿದ್ದರು, ಶಿವಣ್ಣ ಇದ್ದರು. ವಂಡರ್ಫುಲ್. ನೀವೊಬ್ಬ ಅದ್ಭುತ ನಿರ್ದೇಶಕ ಅನ್ನೋದ್ರಲ್ಲಿ ನೋ ಡೌಟ್. ಇಡೀ ದೇಶದಾದ್ಯಂತ ಒಬ್ಬ ನಿರ್ದೇಶಕರಾಗಿ ಹೆಸರು ಮಾಡಿರೋರು. ಅರ್ಜುನ್ ಜನ್ಯ ಡೈರೆಕ್ಷನ್ ಹೆಂಗಿತ್ತು? ಅಲ್ಲ, ಅದೇ ಹೇಳಿದ್ದು. ಯಾವ ನಡೆದಿದೆ ಈಗ ನೋಡಿ, ಅವರು ಆಲ್ರೆಡಿ ನಿರ್ದೇಶಕ ಆಗಕ್ಕೆ ಮುಂಚೆ ನಿರ್ದೇಶಕ ಆಗ್ಬಿಟ್ಟಿದ್ರು. ಅದು ಭಾಳ ಸ್ಪೆಷಲ್. ಅಂದರೆ ನಮಗೆಲ್ಲ ಆ ತಲೆನೇ ಇರಲಿಲ್ಲ ನಿಜವಾಗ್ಲು. ಯಾಕಂದ್ರೆ ಆ ಟೆಕ್ನಾಲಜಿನ ಯೂಸ್ ಮಾಡೋ ರೀತಿ ಇದೆಯಲ್ಲ, ಯಾಕಂದರೆ ಒಂದು ಸಿನಿಮಾನೇ ಅನಿಮೇಷನಲ್ಲಿ ಮಾಡಿಬಿಟ್ಟಿದ್ರು ಅವರು. ಓಕೆ. ಎವ್ರಿ ಕ್ಯಾರೆಕ್ಟರ್, ನಮ್ಮ 3 ಜನ ಕ್ಯಾರೆಕ್ಟ್ರು, ಯಾವ್ಯಾವ ಆಬ್ಜೆಕ್ಟ್ಸ್ ಬರುತ್ತೆ, ಯಾವ ಥರ ಲೊಕೇಶನ್ ಇರುತ್ತೆ, ಎಲ್ಲ ಒಂದು 2D ಸ್ಕೆಚ್ ಥರ ಈ ಫೋಟೋ ಇದು ಮಾಡ್ತಾರೆ ಗೊತ್ತಾ, ಆ ಥರ ಅವರು ವಿಷುವಲ್ಲೇ ಮಾಡಿಬಿಟ್ಟು ಅದಕ್ಕೆ ಡಬ್ಬಿಂಗ್ ಮಾಡಿ, ರೀ ರೆಕಾರ್ಡಿಂಗ್ ಮಾಡಿ, ಪಿಕ್ಚರ್ ಥಿಯೇಟ್ರಲ್ಲಿ ಹಾಕಿ ನೋಡ್ಕೊಂಡು ಪಿಕ್ಚರ್ ಮಾಡಿದ್ದವರು, ಪ್ರೊಡ್ಯೂಸರ್ಗೂ ತೋರಿಸಿ. ಅದು ಒನ್ ಆಫ್ ಇಟ್ಸ್ ಕೈಂಡ್ ಅದು ಆ್ಯಕ್ಚುಲಿ. ಆ ಥರ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ, ಸ್ವಾಮಿ ಎ ಐ ಬರ್ತಾಯಿದೆ, ನೆಕ್ಸ್ಟ್ ಫುಲ್ ಎ ಅಲ್ಲೇ ಸಿನಿಮಾ ಮಾಡಿ ಸರ್, ನೋಡಿ ಸರ್, ಇದು ನೀವು, ಇದು ಇವರು. ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಅವರು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ವಾ, ಸಿಕ್ಕಾಪಟ್ಟೆ ಅದರಲ್ಲೇ ಇರ್ತಾರೆ. ಪ್ರೋ ಟೂಲ್ಸು ಅದು ಇದು ಏನೇನೋ. ಸೊ ಈಸ್ ವೆಲ್ ವರ್ಸ್ಡ್ ವಿತ್ ದಟ್. ಅದರಲ್ಲಿ ಲವ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.